ಅಟ್ಲೇ ಸೈಡಿಗೆ ಪೂಯಿ ಅಟ್ಲೇ ಆವಾಗಲೇ ಸುಸ್ತಾಗ್ತಾ ಇದೆ, ಆವಾಗಲೇ ಕಾಲು ಬಿದ್ದೋದಂಗೆ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್. ನೋಡು ಹಾಯ್ ಮಾಡು, ಹಾಯ್ ಏನೋ. ಆ್ಯಕ್ಚುಲಿ ನಾವೆಲ್ಲ ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಲಡ್ಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಸ್ವಲ್ಪ. ಆ್ಯಂಡ್ ದೆನ್ ಹಾಗೆ ನಾವು ರೀಚ್ ಆಗೋಕ್ಕಿನೇ ಸ್ವಲ್ಪ ಹೊತ್ತಿದ್ದಂಗೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಅದನ್ನು ನೋಡ್ಕೊತಾ ಇದ್ವಿ. ಆ್ಯಂಡ್ ಪೆಟ್ರೋಲೆಲ್ಲ ಹಾಕ್ಸಿದ್ದಾಯಿತು. ಅಲ್ಲಿ ಸ್ವಲ್ಪ ಯಾರು ರೆಸ್ಟ್ ರೂಮ್ಗೆ ಹೋಗಬೇಕು ಅವರೆಲ್ಲ ಹೋಗಿದ್ದಾಯಿತು. ಆ್ಯಂಡ್ ಜಸ್ಟ್ ನಾವು ಚಿಲ್ಲಿಂಗ್ ದೆ ಸ್ವಲ್ಪ ಇಲ್ಲೇ ದೂರ ನಮಗೆ ಯಾಕೆ ಟೈಮ್ ಆಯ್ತು ಇರು. ನೀನು ನೋಡ್ಸು ಅಂತ ಹೇಳಿ ಕೇಳೋದು. ಅಯ್ಯೋ ನೀನು ಅಜ್ಜಿ ಇವತ್ತು ತೊಟ್ಟು ನೋಡ್ಸಲ್ಲ ನೋಡ್ಸಲ್ಲ. ನಾವಿವಾಗ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಅಟ್ಲೇ ಸೈಡಿಗೆ ಪೂಯಿ ಅಟ್ಲೇ ಅವಳಿಗೆ ನೀನು ಇಂಟ್ರೋ ಕೊಡೆ ಅಂತಂದ್ರೆ, ಇಲ್ಲ ನಾನು ಫಸ್ಟ್ ಕಾಫಿನೇ ಕುಡಿಬೇಕು ಅಂತ ಅವಳು ಕಾಫಿ ಹುಚ್ಚೋಳು. ಲಡ್ಡು ಅತ್ತೆ ನೋಡು ಲಡ್ಡು. ಅಯ್ಯೋ ಮೀನ ನಂಗೆ ಬಿಕ್ಕಿ ಏನಮ್ಮ. ಎರಡು ಒಂದೊಂದು ಕೊಡ್ಬೇಕಾ? ಶೇಮ್ ನೋಡಿ ಬಿಕ್ಕಿ ಕೊಡು ಅತ್ತೆಗೆ, ಬಿಕ್ಕಿ ಕೊಡು ಅತ್ತೆ, ಬಿಕ್ಕಿ ಕೊಡು. ನಮ್ಮ ಲಡ್ಡು ಅಂತೂ ಅಳ್ತಾನೆ ಇದ್ದ. ನೋಡಿ ಹೆಂಗ ಅಳ್ದಿದೆ, ಅಳ್ತಾನೆ ಇದ್ದ. ಅವ್ನಿಗೆ ಒಂದು ಕಡೆ ಇರ್ಬಾರ್ದು, ಓಡಾಡ್ತಾನೆ ಇರ್ಬೇಕು ಅವನಿಗೆ. ತಿರುಪತಿಗೆ ಬಂದಿದ್ದೀವಿ. ಆದರೆ ಇಲ್ಲಿ ನೋಡಿದ್ರೆ ಸ್ಟೆಪ್ಸ್ ಹತ್ತಕ್ಕೆ 5 ಗಂಟೆಯಿಂದ ಗೇಟ್ ಓಪನ್ ಅಂದೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ. ನಾವು ಬಂದು ಇಲ್ಲಿ ರೀಚ್ ಆಗಿದ್ದು 3 ಗಂಟೆಗೆ. ಇನ್ನು ನಾವು 1 ಅವರ್ 3 ಗಂಟೆನಾ ಅಲ್ಲಲ್ಲ 4 ಗಂಟೆಗೆ ಬಂದಿದ್ದು. ಇನ್ನು 1 ಅವರ್ ವೆಯ್ಟ್ ಮಾಡಬೇಕು. ಸೊ ನೋಡಿಸ್ತೀನಿ ಫ್ರೆಂಡ್ ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲ ಮನೆ ಫುಲ್ಲು ಬಾಡಿ ಬೇಡ, ಸ್ವಲ್ಪ ಏನು ಆಮೇಲೆ ಸ್ನಾನ ಮಾಡಿದ್ಮೇಲೆ ಬಾಡಿ ಮಾಡಿಸೋದಾ? ಸ್ನಾನ ಮಾಡಿದ್ಮೇಲೆ ಬಾಡಿ ಮಾಡಿಸ್ಬೋದು, ಸ್ನಾನಕ್ಕಿಂತ ಮುಂಚೆ ಬಾಡಿ ಮಾಡಿಸೋದು ಬೇಡ, ಕಿರ್ಚಬಾರ್ದು. ಅಯ್ಯೋ ನಂಗೆ ಅಯ್ಯಮ್ಮ. ಇಲ್ಲಿ 5:30ನಲ್ಲಿ ಗೇಟ್ ಓಪನ್ ಮಾಡಿದ್ರು ನಡ್ಕೊಂಡು ಹೋಗೋಕ್ಕೆ, ಸ್ಟೆಪ್ಸ್ ಹತ್ತಕ್ಕೆ. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿಂದ ತೆಂಗಿನಕಾಯಿ ಹೊಡೆದು ಹೋಗ್ತಿದ್ದಾರೆ, ಅದಕ್ಕೆ ಇಲ್ಲಿ ಸ್ಟಕ್ ಆಗಿದ್ದಾರೆ ಜನ.
ಇದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಮೆಟ್ಲಸ್ತಾ ಇರೋದು. ಎಲ್ಲರ ಮುಖದಲ್ಲಿ ಖುಷಿ ರಂಪಾಟ ಎಲ್ಲ ಇರುತ್ತೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗೊತ್ತಾಗೋದೆ ಹೆಂಗೆ ಏನು ಎತ್ತ ಅಂತ. ಆ್ಯಂಡ್ ನಾರ್ಮಲಾಗೆ ಫ್ರೀ ಸ್ಟೆಪ್ಸ್ ಅನ್ನೋ ಥರನೇ ಇರುತ್ತೆ. ಆಮೇಲೆ ಹೋಗ್ತಾ ಇದ್ದರೆ ಎಷ್ಟು ಇದು ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ನಾನು ನಮ್ಮ ನಾದಿನಿ ಬರ್ತಾ ಇದ್ದೀವಿ. ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಫಸ್ಟ್ ಗೋಪುರಂ ಇದು. ನಾವಿವಾಗ ತಿರುಮಲ ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ. ಇನ್ನು 500 ಆಗಿದೆಯೋ ಇಲ್ವೋ ಕಾಣೆ. ಆವಾಗಲೇ ಸುಸ್ತಾಗ್ತಾಯಿದೆ, ಆವಾಗಲೇ ಕಾಲು ಬಿದ್ದೋದಂಗೆ ಆಗ್ತಾಯಿದೆ. ಬಾರ ಈಸಿಯಾಗಿ ಹತ್ಬೋದೇನೋ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ದಿನ ಹಿಂಗೆ ಹತ್ತದ ಇದ್ರೆ ಮ್ಯಾಕ್ಸಿಮಮ್ ಸಲ ಆಗ್ಬೋದು. ಒಂದು ಸ್ವಲ್ಪ ದೂರ ಹೋಗಿದ್ದಾದಮೇಲೆ ಕಣ್ಣಿಗೆ ಸ್ವಲ್ಪ ಜಿಂಕೆಗಳೆಲ್ಲ ಕಾಣಿಸ್ತು. ತುಂಬ ಖುಷಿಯಾಯಿತು. ವೈಲ್ಡ್ ಅನಿಮಲ್ಸ್ನೆಲ್ಲ ಪಕ್ಕ ಅದಿಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನು ಎಲ್ಲರೂ ಜನ ಮುಟ್ತಾ ಇದ್ದಾರೆ, ಊಟ ಕೊಡ್ತಿದ್ದಾರೆ. ಅಯ್ಯೋ ದೇವರೇ, ನೋಡಿ ನೀವೇ ನೋಡಿ ಎಷ್ಟು ಹತ್ತಿರದಿಂದ ಕಾಣಿಸ್ತಾ ಇದೆ ಅಂತ. ಕ್ಯೂಟ್ ಅನ್ನಿಸ್ತು ನನಗಂತೂ. ನಾನಿನ್ನೂ ನೋಡ್ತಾ ಇದ್ದೀನಿ ಚಿರತೆನೋ ಆನೆನೋ ಬರುತ್ತೆ ಅಂತ, ಆದರೆ ಬಂದಿಲ್ಲ ಅದು. ನೋಡಿ ಆ್ಯಕ್ಚುಲಿ ಅದಕ್ಕೆ ಚಪಾತಿ ಮತ್ತು ಇನ್ನೇನು ಚಿಪ್ಸ್ ಎಲ್ಲ ಕೊಡ್ತಿದ್ದಾರೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಆಲ್ಮೋಸ್ಟ್, ಅಲ್ಲಿ ಏನು ಕೊಡಬೇಡಿ ವೈಲ್ಡ್ ಅನಿಮಲ್ಸ್ಗೆಲ್ಲ ಊಟ ಎಲ್ಲ ಅಂತ. ಆದರೂ ಕೇಳ್ತಾವ ನಮ್ಮ ಜನಗಳು ಬುದ್ಧಿನೇ ಹಂಗೆ. ಡೈರೆಕ್ಟಲ್ಲೇ ಹಾಕಿದ್ದಾರೆ, ಏನು ಮಾಡಿಬಿಡ್ರಿ ಅಂತಂದ್ರೆ ಅದನ್ನೇ ಮಾಡ್ತಾರೆ, ಅದನ್ನು ಕೊಡ್ಬಿಡ್ರಿ ಅಂತಂದ್ರೆ ಅದನ್ನೇ ಕೊಡ್ತಾರೆ. ಎಂಥ ಜನಗಳು ಏನು. ಇದು ನೋಡಿ, ಇದು ಒಂದರಿಂದ ಒಂದು ಚೆನ್ನಾಗಿತ್ತು ತುಂಬ ನೋಡೋಕ್ಕೆ. ಆ್ಯಂಡ್ ನಾವು ನೋಡ್ತಾ ಇದ್ವಿ ಫುಲ್ಲು. ಮಕ್ಳಿಗೆ ನೋಡಿಸ್ತಾ ಇದ್ವಿ, ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಲ್ವಾ. ನೋಡಿದೆ ನಮ್ಮ ಬೆಂಗಳೂರಲ್ಲಿ ಇವೆಲ್ಲ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಝೂ ಬಿಟ್ಟರೆ. ಅಲ್ಲಿ ಫುಲ್ಲು ನೇಚರಲ್ಲಿ ನೋಡ್ತಾ ಇದ್ದೀವಿ ಅಂದಮೇಲೆ ಫುಲ್ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲ. ಅವ್ರ ಮುಖ ಎಕ್ಸ್ಪ್ರೆಷನ್ಸ್ ನೋಡಿ ನೀವು ಹೆಂಗೆ ಕಾಣಿಸ್ತಿದೆ ಅಂತ. ನನ್ನ ಮಗ ಲಡ್ಡು ಇಬ್ಬರೂ ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಿದ್ದಾರೆ. ಅವ್ರಿಗೆ ಖುಷಿ ಆಯಿತು, ಅವ್ರ ಖುಷಿನೇ ನಮ್ಮ ಖುಷಿ. ಎಷ್ಟು ಬೇಗ ನಡೀತಾ ಇದ್ದಾರೆ ನೋಡಿ, ಏನು ಓಡ್ತಾನೆ ಇದ್ದಾರೆ. ನನಗಂತೂ ನಡೆಯೋಕ್ಕೆ ಆಗ್ತಿಲ್ಲ, ನಿಧಾನಾಗಿ ನಡೀತಿದ್ದೀನಿ. ಅದ್ರಲ್ಲಿ ಕುತ್ಕೊಂಡು ನಡೀತಾ ಇರೋದು ನಾನು ಇವಾಗ. ಆ್ಯಂಡ್ ಹೋಗ್ತಾ ಇರಬೇಕಾದ ಜಾಗದಲ್ಲೇ ಇವಾಗ ಒಂದೊಂದು ದೇವಸ್ಥಾನ ಕಾಣಿಸ್ತಾ ಇರುತ್ತೆ. ಅಲ್ಲೊಂದು ಕೃಷ್ಣದ್ದು ಸ್ಟ್ಯಾಚು ಥರ ಇತ್ತು, ನೋಡೋಕೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅಂತ ಸಪ್ರೇಟಾಗಿ ಇಟ್ಟಿದ್ರು. ಆ್ಯಂಡ್ ಹಾಗೆ ಹೋಗ್ತಾ ಇದ್ದರೆ ಆಂಜನೇಯ ಸ್ವಾಮಿದು ಒಂದು ಸ್ಟ್ಯಾಚು ಇದೆ. ಚಿಕ್ಕ ದೇವಸ್ಥಾನ ಇಟ್ಟಿದ್ದಾರೆ. ತುಂಬ ಜನ ಇದ್ರು. ಇವಾಗ ಮೆಟ್ಲು ಫುಲ್ 3000 ಆಗಿದೆ. ಇವಾಗ ಟೈಮ್ ಎಷ್ಟಂದರೆ 9:35. ನಾವು ಬಿಟ್ಟಿದ್ದು ಒಂದು 5:30 ಆಗಿತ್ತು, ಆದರೆ ಇನ್ನೂ ರೀಚ್ ಆಗಿಲ್ಲ, ಇನ್ನೂ ನಡೀತಾನೇ ಇದ್ದೀವಿ. 9:35 ಆಗಿದೆ ಇವಾಗ. ಆ್ಯಂಡ್ ಮಿಡಲಲ್ಲಿ ದೇವಸ್ಥಾನಗಳು ಸಿಗ್ತಾ ಇರುತ್ತೆ. ಅದರಲ್ಲಿ ದೇವಸ್ಥಾನ ಆಂಜನೇಯದೊಂದು. ಮುಂದೆ ನೋಡೋಣ ಏನೇನು ಸಿಗುತ್ತೆ ಅಂತ. ನೀವು ನೋಡಿರ್ತೀರ ಜಿಂಕೆಗಳು ಎಲ್ಲ ಸಿಗ್ದಿರೋದು. ಹೊಸಮಾಗಿತ್ತು, ಸೂಪರ್ ಆಗಿತ್ತು. ಅಯ್ಯೋ ಈ ಪುಟಾಣಿಗಳಿದಾವೆ. ಇಲ್ಲಾಂದ್ರೆ ಹೋಗ್ಲಿ ಆ ಥರ ಇವಾಗ ಹೋಗ್ತಾ ಇದೆ. ಆ್ಯಂಡ್ ಮುಂದೆ ಏನೇನಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್. ಈ ಮೆಟ್ಲು ಹತ್ತುತ್ತಾ ಅಕ್ಕಪಕ್ಕದಲ್ಲೆಲ್ಲ ಫುಲ್ ತಿಂಡಿಗಳು, ಜ್ಯೂಸ್ಗಳು ಎಲ್ಲ ಇತ್ತು. ಎಲ್ಲ ಇಕ್ಕಿರ್ತಾರೆ ಆಲ್ರೆಡಿ, ಫುಲ್ ಎಲ್ಲ ತಿಂಡಿಗಳು. ಅಲ್ಲಲ್ಲಿ ನಾವು ಸೆಂಟರ್ ಪ್ಲೇಸ್ಗೆ ಹೋದಾಗ ಮಾತ್ರ ಅಲ್ಲಿ ಊಟಗಳೆಲ್ಲ ಇರುತ್ತೆ. ಆ್ಯಂಡ್ ಅದ್ರದ್ದು ಬಗ್ಗೆ ಎಲ್ಲ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ಎಷ್ಟಾಯಿತು,
ಎಲ್ಲಾಗಿದೆ ಅಂತ. ಆ್ಯಂಡ್ ಇದೊಂದು ದೇವಸ್ಥಾನ, ನರಸಿಂಹ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಹಾಗೆ ಹೋಗ್ತಾ ಇದ್ದೀವಿ ನಾವು. ಪಕ್ಕದಲ್ಲೇ ಇದೆ ಅಂತ ಹೋಗ್ತಾನೆ ಇದ್ದೀವಿ. ಇನ್ನು ಕರ್ಕೊಂಡು ಹೋಗ್ತಾನೆ ಇದೆ ನಮಗೆ ದಾರಿ, ಇನ್ನು ಮುಂದೆ 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 ಅಂತ. ತುಂಬ ಕಷ್ಟ ಆಯಿತು ನಡೆಯೋದು. ಇದು ನೋಡಿ ಹೆಂಗಿದೆ, ಒಂಥರ ಕಲರ್ಫುಲ್ ಆಗಿದೆ. ಆದರೆ ಇದು ಯಾವ ಎಕ್ಸಾಕ್ಟ್ ಇದ್ರ ನೇಮ್ ನನಗೆ ಗೊತ್ತಿಲ್ಲ. ಸಿಮಿಲಾರಿಟಿ ನೋಡಿದ್ರೆ ಅಳಿಲು ಥರನೇ ಇದೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇಲ್ಲಿ ನೋಡು ಎಷ್ಟು ಸಖತ್ತಾಗಿದೆ, ಫುಲ್ಲು ಗ್ರೀನರಿ. ಇಲ್ಲೇನಾದ್ರು ಬರೀ ಊರೇ ಕಾಣಿಸ್ತೈತೆ ಅಲ್ಲೇ ಅಲ್ವಾ, ಫುಲ್ಲು ಗ್ರೀನರಿ ಇದೆ. ನಾವು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಹಂಗೆ ಸ್ವಲ್ಪ ಹೊತ್ತು ಸುಸ್ತಾಗ್ಬಿಟ್ಟಿತ್ತು, ಹಂಗೆ ನೋಡಿಕೊಂಡು ಚಿಲ್ ಮಾಡ್ತಾ ಇದ್ವಿ. ಆ್ಯಂಡ್ ಹಾಗೆ ಹೋಗ್ತಾ ಇದ್ದರೆ ಕೋತಿ ಕಾಣಿಸ್ತು. ಆ ಕೋತಿ ಮೂತಿ ಅದು ಫುಲ್ ಬ್ಲ್ಯಾಕಿ, ಎಷ್ಟಿತ್ತು ಗೊತ್ತಾ ಮರದ ಮೇಲೆ. ಹಾಗೆ ನಿಮಗೂ ಹಾಗೆ ನೋಡಿಸ್ತಾ ಇದ್ದೀನಿ, ನೀವು ನೋಡಿ ಅಂತ. ರೀ, ಇಲ್ಲಿಂದ ಬಿದ್ದರೆ ಜನಗಳು ಇರ್ತಾರಾ? ಎಷ್ಟು ಹೆಂಗೆ ಕಾಣಿಸ್ತೈತೆ, ಹೋಗ್ಲಿ ಕಾಣಿಸ್ತಾರ, ಸಿಗ್ತಾರ ಹೋಗ್ಲಿ. ನೀವು ರೋಡ್ ಸೈಡಲ್ಲಿ ನಡೀತಾ ಇದ್ದರೆ ಈ ಥರ ವ್ಯೂ ಕಾಣಿಸುತ್ತೆ. ಒಂಥರ ಆ ಬಂಡೆಗಳೇ ಒಂದು ದೊಡ್ಡ ಹೈಲೈಟ್ ಅಲ್ಲಿ. ಆ ಕಡೆ ಬಂಡೆ, ಈ ಕಡೆ ಬೆಟ್ಟ ಗುಡ್ಡ, ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದರೆ. ನಾವು ಹಾಗೆ ಸ್ವಲ್ಪ ದೂರ, ಒಂದಷ್ಟು ದೂರ ಸ್ವಲ್ಪ ಅಂದ್ಕೊಂಡೆ ನಡೀತಾ ಇರ್ಬೇಕು ಅಂದ್ಕೊಳ್ಳಿ. ಇಲ್ಲಿಗೆ ಸ್ಟೆಪ್ಸ್ ಮುಕ್ತಾಯ ಆಯಿತು. ಹಾಂ